ನಾನು ಈ ಕೆಲಸನ ಮಾಡೇ ಮಾಡ್ತೀನಿ. ನೀನ್ ಅದನ್ನ ಕಣ್ಣಾರೆ ನೋಡಿ ಹೊಟ್ಟೆ ಉರ್ಕೋಬೇಕು. ನಾನು ಈ ಟಿಪಿಕಲ್ ಲುಕಿಂಗ್ ಅಲ್ಲ. ನಾನು ಒಂಥರ ನಂಗೆ ಕರ್ಲಿ ಹೇರು, ದೊಡ್ಡ ಕಣ್ಣು ನೋಡಿದ ತಕ್ಷಣ ರೆಕಗ್ನೈಸ್ ಮಾಡೋರು. ಎಲ್ಲಾದ್ರಲ್ಲೂ ರಿಜೆಕ್ಟು. ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತಾರೆ, ಬಟ್ ಯಾರು ಅವಕಾಶ ಕೊಡ್ಲಿಲ್ಲ. ತುಂಬಾ ಪೊಟೆನ್ಷಿಯಲ್ ಇದೆ ನಿಂಗೆ, ಆದ್ರೆ ಹೈಟ್ ಒಂದಿಲ್ಲ. ನೀನು ಆಡಿಷನ್ ಕೊಡ್ಬೇಕಾದ್ರೆ ನಮ್ಮಮ್ಮ ಹೇಳಿದ್ರು, ಚೆನ್ನಾಗಿದ್ದಾನಲ್ವಾ, ಚೆನ್ನಾಗಿ ಮಾಡ್ತಾನೆ ಹೀರೋ ಅಂತ. ಏನಮ್ಮ ಚೆನ್ನಾಗಿದ್ದಾನೆ, ಏನೋ ಚೆನ್ನಾಗಿಲ್ಲ ಅಂದಿದ್ದೆ ನಾನು. ಡಾನ್ಸ್ ಅಲ್ಲಿ ತುಂಬಾ ಆಸೆ ಇದ್ದಿದ್ರಿಂದ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಸುಮಾರು ಕಾರ್ಪೊರೇಟ್ ಶೋಸ್ ಮಾಡಿದೀವಿ. ಡಿಗ್ರಿ ಮುಗೀತು, ವಾಟ್ ನೆಕ್ಸ್ಟ್ ಅನ್ನೋದಿತ್ತು. ಬಟ್ ನನಗೆ ಇವೆಂಟ್ಸ್ ಅಲ್ಲಿ ತುಂಬಾ ಆಸೆ ಇತ್ತು. ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದ್ದು. ಸೊ ನಮಗೆ ಆಪ್ಷನ್ ಇತ್ತು, ನೀವು ನ್ಯೂಸ್ ಚಾನಲ್ ಅಲ್ಲಿ ಮಾಡ್ಬೋದು, ಇವೆಂಟ್ಸ್ ಅಲ್ಲಿ ಮಾಡ್ಬೋದು. ಸೊ ಈ ಥರದ್ದು ಒಂದಷ್ಟು ಆಪ್ಷನ್ಸ್ ಇತ್ತು ನಮಗೆ. ಸೊ ನಾನು ಇವೆಂಟ್ಸ್ ಅನ್ನ ಚೂಸ್ ಮಾಡಿದೆ. ಅದಾದ್ಮೇಲೆ ಡಿಗ್ರಿ ಮಾಡ್ತಾನೆ ಇದು ಜಿಮ್ಮುದು ಯಾಕೋ ಸಾಕು ಅಂತ ಅನ್ನಿಸ್ತು. ಡಾನ್ಸ್ ಅಲ್ಲಿ ತುಂಬಾ ಆಸೆ ಇದ್ದಿದ್ರಿಂದ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಕಾರ್ಪೊರೇಟ್ ಶೋಸ್ಗೆ ನಾವು ಪಾದಕರ್ಮ ಅಂತ ಒಂದು ಕಂಪ್ನಿ ಇತ್ತು, ಡಿಸ್ಟಿಂಕ್ಟ್ ಕಮ್ಯುನಿಕೇಶನ್ ಅಂತ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಅವ್ರದ್ದೇ ಒಂದು ಪಾದಕರ್ಮ ಅಂತ ಒಂದು ಡಾನ್ಸ್ ಟ್ರೂಪ್ ಇತ್ತು. ಸೊ ಅಲ್ಲಿ ನಾನು ಸುಮಾರು 2 ವರ್ಷ ಮಾಡಿದೆ. ಅದರಲ್ಲಿ ಕಾರ್ಪೊರೇಟ್ ಶೋಸ್ ಎಲ್ಲ ಸುಮಾರು ಕಾರ್ಪೊರೇಟ್ ಶೋಸ್ ಮಾಡಿದೀವಿ. ಸೊ ಅದು ಸುಮಾರು ಒಂದು ಶೋಗೆ ನಂಗೆ 1,500 ರೂಪಾಯಿ ಕೊಡೋರು. ಹಂಗೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಅಂದ್ರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಅಂತಲ್ಲ, ಅಲ್ಲಿ ಯಾರು ನಾವು ಸೆಲೆಬ್ರಿಟೀಸ್ ಅಂತ ಯಾರು ಇರ್ತಾ ಇರ್ಲಿಲ್ಲ. ಕಾರ್ಪೊರೇಟ್ ಶೋಸ್ ಒಂದಷ್ಟು ಡಾನ್ಸ್ ಇವೆಂಟ್ಸ್ ಇರೋದು, ಅವ್ರದ್ದು ಆನ್ಯುಯಲ್ ಇವೆಂಟ್ಸ್ ಅಂತ ಇರೋದು, ಅದಕ್ಕೆಲ್ಲ ನಾವು ಮಾಡ್ತೀವಿ. ಕಾರ್ಪೊರೇಟ್ ಮೀಟಿಂಗ್ಸ್ ಇತ್ಯಾದಿ ಕಾರ್ಪೊರೇಟ್ ಇವೆಂಟ್ಸ್ ಅಂತ ಇರೋದಲ್ಲ, ಅದಕ್ಕೆಲ್ಲ ನಾವು ಮಾಡ್ತಾ ಇದ್ವಿ. ಸೊ ಹಿಂಗೆ ಅದನ್ನ ಮಾಡ್ಕೊಂಡು ಬಂದೆ. ನಮ್ಮ ಮನೇಲಿ ಸ್ವಲ್ಪ ಅದಕ್ಕೆ ಅಪೋಸಿಷನ್ ಇತ್ತು, ಬಿಕಾಸ್ ಲೇಟ್ ಆಗೋದು, ರಾತ್ರಿ ಬರೋದು. ನಮ್ಮ ಅಪ್ಪಂಗೆ ಸುತ್ತರಾಮ್ ಇಷ್ಟ ಇರಲಿಲ್ಲ, ಅದು ಮಾಡೋದು ಸುತ್ತರಾಮ್ ಇಷ್ಟ ಇರಲಿಲ್ಲ ಅವ್ರಿಗೆ. ಬಿಕಾಸ್ ಪ್ರಾಕ್ಟೀಸು ಲೇಟ್ ಆಗೋದು. ಆಮೇಲೆ ಈ ಏರಿಯಾ ಇವಾಗ ಇಷ್ಟು ಡೆವಲಪ್ ಆಗಿದೆಯಲ್ಲ, ಆವಾಗ ಮನುಷ್ಯ ಇರ್ತಿರ್ಲಿಲ್ಲ ಈ ಜಾಗದಲ್ಲಿ. 10 ವರ್ಷದ ಮುಂಚೆ ಇಲ್ಲಿ ನಿಂತ್ಕೊಂಡ್ರೆ ಮೇನ್ ರೋಡ್ ಕಾಣಿಸೋದು, ಬಸ್ಗಳು ಓಡಾಡೋದು ಎಲ್ಲ ಕಾಣಿಸೋದು. ಸೊ ಅವ್ರಿಗೆ ಅವ್ರ ಟೆನ್ಷನು. ಹಿ ವಾಸ್ ಬೀಯಿಂಗ್ ಅ ಫಾದರ್, ತಂದೆಯಾಗಿ ಅವ್ರು ಏನೋ ಅವ್ರಿಗೆ ಒಂದು ಕನ್ಸರ್ನು, ಜವಾಬ್ದಾರಿ ಏನಿರ್ತೋ ಕೋಪ ಮಾಡ್ಕೊಳ್ಳೋರು. ಬಟ್ ಆ ಡಾನ್ಸ್ ಟ್ರೂಪ್ ಅವರು ಬಂದು ನಮ್ಮ ಅಪ್ಪನ ಕನ್ವಿನ್ಸ್ ಮಾಡಿ, ಅಂಕಲ್ ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ, ಶಿ ಇಸ್ ಅ ವೆರಿ ಗುಡ್ ಡಾನ್ಸರ್, ನಮ್ಮ ಜೊತೆಗೆ ನಾವು ಡ್ಯಾನ್ಸ್ ಮಾಡಿ ನಾವೇ ಡ್ರಾಪ್ ಮಾಡ್ತೀವಿ ಅವಳನ್ನ, ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳಿ ನೋಡ್ಕೊಂಡ್ರು ಚೆನ್ನಾಗಿ. ಎಲ್ಲ ದೊಡ್ಡವರು, ನನಗಿಂತ ಸುಮಾರು ಒಂದು 5-6 ವರ್ಷ ದೊಡ್ಡವರು, ಎಲ್ಲರೂ ದೊಡ್ಡವರೇ. ನಾನೊಬ್ಬಳೇ ಅಲ್ಲಿ ಚಿಕ್ಕ ಹುಡುಗಿ ಹಂಗೆ ನೋಡೋಕೆ ಹೋದರೆ. ಸೊ ಅದು ಮಾಡ್ಕೊಂಡು ಬಂದೆ. ಅದಾದಮೇಲೆ ಅದೇ ಇವೆಂಟ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಕಂಪ್ನಿಗೆ ಜಾಯ್ನ್ ಆದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ. ಅದು ಇಂದಿರಾನಗರಲ್ಲಿತ್ತು. ಹೋಗೋದು ಅವಾಗ ಮೆಟ್ರೋ ಎಲ್ಲ ಇರಲಿಲ್ಲ ಸರ್, ಒಂದಾ ಗಾಡಿ ಇಲ್ಲ ಬಸ್ಸು 4 ಬಸ್ ಚೇಂಜ್ ಮಾಡಬೇಕು. ಸೊ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ತಿರ್ಲಿಲ್ಲ. ಅದಕ್ಕೆ ಮುಂಚೆ ಆ್ಯಕ್ಚುಲಿ ಸಮಯ 24/7 ಅಂತ ಒಂದು ನ್ಯೂಸ್ ಚಾನಲ್ ಇತ್ತು. ಹಾಂ, ಸೊ ಅದರಲ್ಲಿ ವರ್ಕ್ ಮಾಡಿದೆ. ಅದರಲ್ಲಿ ಮಂಜುನಾಥ್ ಸರ್ ಅಂತ ಒಬ್ಬರು CEO ಇದ್ರು ಅದರಲ್ಲಿ. ಸೊ ಹಿ ವಾಸ್ ನಾನು ಆ್ಯಕ್ಚುಲಿ ನನಗೆ ಕಂಟೆಂಟ್ ಆ್ಯಂಡ್ ಮಾರ್ಕೆಟಿಂಗೇ ತುಂಬ ಇಷ್ಟ. ಸೊ ಅಲ್ಲೂ ಹೋಗಿದ್ದು ಕಂಟೆಂಟ್ ಆ್ಯಂಡ್ ಮಾರ್ಕೆಟಿಂಗೇನೆ. ಬಟ್ ಅವರು ಇಲ್ಲ, ನೀನೊಂದು ಶೋ ಹೋಸ್ಟ್ ಮಾಡು ಅಂತ ನನಗೊಂದು ಅವಕಾಶ ಕೊಟ್ಟರು ಆನ್ ಸ್ಕ್ರೀನು. ಸೆಕೆಂಡ್ ಶೋ ಅಂತ, ಇದು ಫಿಲ್ಮ್ ಬ್ಯೂರೋಗೆ ಸಂಬಂಧಪಟ್ಟಿತ್ತು. ಸೊ ಫಿಲ್ಮಿ ಫಂಡ್ ಆ ಥರನೇ ಸೆಕೆಂಡ್ ಶೋ ಅಂತ ನಾನು ಹೋಸ್ಟ್ ಮಾಡ್ತಿದ್ದೆ. ಆವಾಗಲೇ ನನಗೆ ಆ್ಯಕ್ಚುಲಿ ತುಂಬ ಪಾಪ್ಯುಲಾರಿಟಿ ಬಂದಿತ್ತು. ಒಂಥರ ತುಂಬ ಅಂದರೆ ನಾನು ಈ ಟಿಪಿಕಲ್ ಲುಕಿಂಗ್ ಅಲ್ಲ. ನಾನು ಒಂಥರ ನಂಗೆ ಕರ್ಲಿ ಹೇರು, ದೊಡ್ಡ ಕಣ್ಣು. ಸೊ ನಾನು ನೋಡಿದ ತಕ್ಷಣ ರೆಕಗ್ನೈಸ್ ಮಾಡೋರು. ಗುಂಗುರು ಕೂದಲಿತ್ತು, ಕಣ್ಣು ದೊಡ್ಡದು, ಬ್ರೌನ್ ಐಸು, ನೋಡಿದ ತಕ್ಷಣ ರೆಕಗ್ನೈಸ್ ಮಾಡುವಂಥ ಫೀಚರ್ಸ್ ಇದ್ದಿದ್ರಿಂದ ಅವರು ನನ್ನ ಇಲ್ಲ ನೀವು ಮಾಡಲೇಬೇಕು ಅಂತ ಅವ್ರು ತುಂಬ ಫೋರ್ಸ್. ನನಗೇನು ಅಂತಂದರೆ ಲೈವ್ ರೆಕಾರ್ಡಿಂಗ್ ನನಗೆ ಗೊತ್ತಿತ್ತು, ನನಗಾಗಲ್ಲ ಅಂತ. ಸೊ ತುಂಬ ಫಾಸ್ಟ್ ಓದೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ನಾನು ಸ್ವಲ್ಪ ನಿಧಾನ ಓದೋದು ಬರೆಯೋದು ಎಲ್ಲ ನಿಧಾನ. ನನಗೆ ಸ್ಕೂಲಲ್ಲಿ ಹೆಂಗಾಗ್ತಿತ್ತು ಅಂದರೆ, ಬರೆಯೋಕ್ಕೆ ಶುರು ಮಾಡಿದ್ರೆ ಅವ್ರು ಬರ್ಕೋಬೇಕಲ್ಲ, ಅವರು ಟೀಚರ್ ಬರೆಯೋದು, ನಾನು ಅರ್ಧ ಬರೆಯೋಷ್ಟ್ರಲ್ಲಿ ಅವರು ಅಳಿಸೇ ಬಿಟ್ಟಿರೋರು. ಎಲ್ಲ ನೋಟ್ಸು ಇನ್ಕಂಪ್ಲೀಟು, ರೆಡ್ ಮಾರ್ಕಲ್ಲಿ ಇನ್ಕಂಪ್ಲೀಟ್ ಅಂತ ಬರೆದಿಟ್ಬಿಡೋರು. ನಮ್ಮ ಅಮ್ಮ ಪಾಪ ನನಗೆ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಡೋದು. ಆಮೇಲೆ ಇನ್ನೇನು ಮಾಡೋದು, ಮತ್ತೆ ಕಂಪ್ಲೀಟ್ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ವಲ್ಲ, ಮುಂದಕ್ಕೆ ಯಾರ್ದಾದ್ರೂ ನೋಟ್ಸ್ ತೊಗೊಂಬರೋದು, ಅವ್ರದ್ದು ನೋಡ್ಕೊಂಡು ಬರ್ಕೊಳ್ಳೋದು, ಕಂಪ್ಲೀಟ್ ಮಾಡೋದು, ಹಾಗೆ ಕ್ಲಾಸ್ ವರ್ಕ್ ಎಲ್ಲ. ಸೊ ಆ ಸಮಯ 24/7 ಒಂದು 6 ತಿಂಗಳು ಕೆಲಸ ಮಾಡಿದೆ. ಶೋ ಹೋಸ್ಟ್, ಅದ್ರ ಜೊತೆಗೆ ಕಾಂಟೆಂಟ್ ಮಾರ್ಕೆಟಿಂಗ್, ಎರಡು ಬ್ಯಾಕ್ ಎಂಡ್ ಅಂಡ್ ಇದು ಫಿಲ್ಮ್ ಬ್ಯೂರೋಲಿ ಇದೊಂದು ಮಾಡ್ತಿದ್ದೆ. ಸೆಕೆಂಡ್ ಶೋ ಹೋಸ್ಟ್ ಮಾಡ್ತಾ ಇದ್ದೆ. ದರ್ಶನ್ ಸರ್ನ ಇಂಟರ್ವ್ಯೂ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ ಒಂದ್ಸಲ. ಅವರನ್ನ
ಬುಲ್ಬುಲ್ ಶೂಟಿಂಗ್ ಟೈಮಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಶೂಟಿಂಗ್ ನಡೀತಾ ಇತ್ತು, ರಮ್ಯಾ ಫಾರ್ಮ್ ಹೌಸಲ್ಲಿ. ಅಲ್ಲಿ ಬೆಳಿಗ್ಗೆ ಹೋದ್ವಿ. ಸೊ ಸಂಜೆ ಅಷ್ಟೊತ್ತಿಗೆ ಅವ್ರದ್ದು ಶೂಟಿಂಗ್ ಫ್ರೀ ಆದಮೇಲೆ ಅಂಬರೀಷ್ ಸರು, ಸುದೀಪ್ ಸರು, ದರ್ಶನ್ ಸರು ಎಲ್ಲ ಇದ್ರು ಅವತ್ತು. ಏನೋ ಅಂಬರೀಷ್ ಸರು ಎಲ್ರಿಗೂ ಬಾಡೂಟ ಹಾಕಿಸ್ತಾ ಇದ್ರು ಅವತ್ತು. ಸೊ ಹಾಗಾಗಿ ಅವ್ರನ್ನೊಂದು ಇಂಟರ್ವ್ಯೂ ಮಾಡಿದ್ದೀನಿ ಅವ್ರದ್ದು. ಅದಾದಮೇಲೆ ಮತ್ತೆ ನಾಟ್ ಮೈ ಲೈನ್ ಆಫ್ ಇಂಟ್ರೆಸ್ಟ್ ಅಂತ ಅನ್ನಿಸ್ತು. ಇದೆಲ್ಲ ನಾನು ಮಾಡಬೇಕಾಗಿರೋದು, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಒಂದು ಕಡೆ ಕೂತ್ ಕೆಲಸ ಮಾಡೋವಂಥ ಪ್ರಾಣಿ ಅಲ್ಲ ನಾನು ಅಂತ ನನಗೆ ಗೊತ್ತಿತ್ತು, ಅನ್ಸಕ್ಕೆ ಶುರು ಆಯಿತು. ಸೊ ಏನು ಮಾಡಲಿ ಗೊತ್ತಿಲ್ಲ. ಸರಿ, ಇವೆಂಟ್ಸಲ್ಲಿ ಕೆಲಸ ಮಾಡಿದೆ. ಇವೆಂಟ್ಸಲ್ಲೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ, ಅದನ್ನೂ ಬಿಟ್ಟೆ. ಅದಾದಮೇಲೆ ಸರಿ ಚಾನಲಲ್ಲಿ ಕೆಲಸ ಮಾಡೋಣ ಅಂತ ಅನ್ನಿಸ್ತು. ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಕೆಲಸ ಮಾಡೋಣ ಅಂತ ಅನ್ನಿಸ್ತು. ನಾಟ್ ಆನ್ ಸ್ಕ್ರೀನ್ ಬಟ್ ಆಫ್ ಸ್ಕ್ರೀನ್ ಕೆಲಸ ಮಾಡೋಣ ಅಂತ ಅನ್ನಿಸ್ತು. ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ನೇಬರ್ ಇದ್ದರು ನಮಗೆ. ಅವ್ರು ಇವಾಗ ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಅವರು ಹಿಂದೂಲಿ ಕೆಲಸ ಮಾಡ್ತಾರೆ. ಅವರು ಹೇಳಿದ್ರು, ಈ ಥರ ಸುವರ್ಣದಲ್ಲಿ ಒಂದು ವೇಕೆನ್ಸಿ ಇದೆ, ನೀನು ಬೇಕಿದ್ರೆ ಹಾಕಿ ನೋಡು ಅಂತಂದರು. ಬಹುಶಃ ಅವ್ರು ಹೇಳಿದ್ರು ಅನ್ಸುತ್ತೆ ಸುವರ್ಣ ಹೆಡ್ಗೆ, ಈ ಥರ ಒಂದು ಹುಡುಗಿ ಅವ್ರು ಕೇಳಿದ್ದಾರೆ, ಯಾರಾದರೂ ಚಂದದ ಹುಡುಗಿ ಇದ್ರೆ ಹೇಳಿ ಅಂತ ಏನೋ ಹೇಳಿದಾರಂತೆ. ಅವ್ರು ನನಗೆ ಹೇಳಿದ್ರು ಹಂಗಂತ, ಇಂಟ್ರೆಸ್ಟ್ ಇದ್ದರೆ ಆ್ಯಕ್ಟಿಂಗಲ್ಲೆಲ್ಲ ಹೇಳಿ ನೋಡಿ ಅಂತ ಹೇಳಿದ್ದಾರೆ. ಅವ್ರು ನನ್ನ ಕೇಳಿದ್ರು. ನಮ್ಮನೆಲ್ಲ ಅಯ್ಯೋ ಆ್ಯಕ್ಟಿಂಗು ಅಂದರೆ ಇಲ್ಲವೇ ಇಲ್ಲ. ಹೇಳ್ತೀನಿ, ಆ ಕಥೆನೂ ಹೇಳ್ತೀನಿ. ನಮ್ಮಪ್ಪ ನನ್ನ ಜೊತೆ ಮಾತು ಬಿಟ್ಟಿದ್ರು, ಈ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತ ಮಾತೇ ಬಿಟ್ಬಿಟ್ಟಿದ್ರು ಅವ್ರು ನನ್ನ ಜೊತೆ. ಸೊ ನಾನು ಆವಾಗ ಫೋನು ಗೀನು ಎಲ್ಲ ಅಷ್ಟು ಅಪ್ಡೇಟೆಡ್ ಇಲ್ಲ, ಒಂದು ಬೇಸಿಕ್ ಸೆಟ್ ಇರೋದು ಅಷ್ಟೇ. ಸೊ ನಾನೇನು ಮಾಡಿದೆ, ಸ್ಟುಡಿಯೋಲಿ ಫೋಟೋ ತೆಗೆಸ್ಬಿಟ್ಟು ನಂದು ರೆಸ್ಯೂಮೆ ಅಟ್ಯಾಚ್ ಮಾಡಿ ಪಿನ್ ಮಾಡಿ ಪೋಸ್ಟ್ ಮಾಡಿದ್ದೆ ಅವ್ರಿಗೆ, ಸುವರ್ಣ ಚಾನಲ್ಗೆ ಪೋಸ್ಟ್ ಮಾಡಿದ್ದೆ. ಅವರು ನನ್ನನ್ನು ಆನ್ ಸ್ಕ್ರೀನಿಗೆ ಸೆಲೆಕ್ಟ್ ಮಾಡಿಬಿಟ್ರು. ಅವ್ರು ಆನ್ ಸ್ಕ್ರೀನ್ಗೆ ನನ್ನ ಫಸ್ಟ್ ಸೀರಿಯಲ್ ಬಂದು ಸರಸ್ವತಿ ಲಕ್ಷ್ಮೀ ಪ್ರಿಯೆ ಅಂತ, ವನಿತಾ ವಾಸು ಅವರು ನನ್ನ ಅತ್ತೆಯಾಗಿ, ವನಿತಾ ವಾಸು ಅಮ್ಮ ಅತ್ತೆಯಾಗಿ ಪ್ಲೇ ಮಾಡಿದರು. ಎಸ್ ಗೋವಿಂದ್ ಅವರ ನಿರ್ದೇಶನ. ಎಸ್ ಗೋವಿಂದ್ ಅವರ ನಿರ್ದೇಶನದಲ್ಲಿ ಫಸ್ಟ್ ಸೀರಿಯಲ್ ನಾನು ಮಾಡಿದ್ದು. ಆಮೇಲೆ ಅದು ಸೆಲೆಕ್ಟ್ ಆಗಿಬಿಟ್ಟೆ. ಒಂದು ಪೈಸತ್ತು ಆ್ಯಕ್ಟಿಂಗ್ ಗೊತ್ತಿಲ್ಲ ನನಗೆ. ಬಟ್ ನಾನು ಏನು ಅಂತಂದರೆ, ಇದನ್ನು ಹೇಳಬೇಕು, ಚೈಲ್ಡ್ಹುಡ್ಡಲ್ಲಿ ಸಿನಿಮಾಗಳು ನೋಡ್ತಾ ಇದ್ದೆ. ಸಿನಿಮಾಗಳು ನೋಡಿಬಿಟ್ಟು ಅದನ್ನು ಕನ್ನಡಿ ಮುಂದೆ ಬಂದು ಎನ್ಯಾಕ್ಟ್ ಮಾಡ್ತಿದ್ದೆ ಸೀಕ್ರೆಟಾಗಿ. ಗೊತ್ತಾದರೆ ಇವಳು ಏನು ನಾಟಕ ಮಾಡ್ತಿದ್ದೆ ಅಂತ ಬಾಸುಂಡೆಗಳು ಬೀಳೋದು, ಸರಿಯಾಗಿ ಹೊಡ್ಸ್ಕೊತಿದ್ದೆ ನಾನು, ಗಂಡು ಮಕ್ಳ ಥರ ಬೆಳೆದಿರೋದು ನಾನು. ಸೊ ಏನೋ ನಾಟಕ ಮಾಡ್ತಿದ್ದಾಳೆ ಇವಳು, ಏನು ಮಾಡೋದು ಅಂದರೆ ಬಾಗಿಲು ಹಾಕೊಂಬಿಟ್ಟು ಕನ್ನಡಿ ಮುಂದೆ ಬಂದುಬಿಟ್ಟು ಆ ಥರ ರೆಡಿ ಆಗೋದು, ಆಮೇಲೆ ಇದೆಲ್ಲ ಮಾಡ್ತಿದ್ದೆ ಸೀಕ್ರೆಟಾಗಿ. ಬಟ್ ನನಗದೊಂದು ಪ್ಯಾಷನ್ನು, ಅದು ನಂದು ಅನ್ನೋದು ನನಗೆ ಅದು ಇನ್ನೂ ಗೊತ್ತಿಲ್ಲ. ಸುಮ್ಮನೆ ಆಸಕ್ತಿ ಅಂತ ಮಾಡೋದು. ನನ್ಗೆ ಅದು ಇಷ್ಟ ಆಗ್ತಿತ್ತು, ನಾನು ಅದನ್ನು ಮಾಡ್ತಿದ್ದೆ. ಅದು ನನ್ನ ಪ್ಯಾಷನ್ ಅನ್ನೋದು ನನಗೆ ಇನ್ನೂ ಕಂಡುಹಿಡ್ಕೊಂಡಿರಲಿಲ್ಲ ನಾನು. ಯಾವ್ದು ಆ ಥರದ್ದು ಮಾಡೋದು ಯಾವ್ದಾರು ನೆನಪಿದೆಯಾ? ಹಮ್ ದಿಲ್ ದೇ ಚುಕೆ ಸನಮ್ ನೋಡಿದ್ದೆ ನಾನು. ಆ ಹಮ್ ದಿಲ್ ದೇ ಚುಕೆ ಸನಮ್ ನೋಡ್ಬಿಟ್ಟು ಐಶ್ವರ್ಯ ರೈ ಥರ ನಾನು ರೆಡಿ ಆಗೋದು, ಆಮೇಲೆ ಆ್ಯಕ್ಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಸೊ ಆ ಥರದ್ದೆಲ್ಲ ಹುಚ್ಚು ಒಂಥರ ಮಾಡೋದು, ಕನ್ನಡಿ ಮುಂದೆ ಬಂದ್ಬಿಟ್ಟು. ಆಮೇಲೆ ಅದರಲ್ಲಿ ನಿಂಬುಡ ಸಾಂಗ್ ಇದೆಯಲ್ಲ, ಅದನ್ನು ಡ್ಯಾನ್ಸ್ ಮಾಡೋದು, ಅದೆಲ್ಲ ಮಾಡ್ತಿದ್ದೆ. ಅದಾದಮೇಲೆ ಆಪರ್ಚುನಿಟಿ ಸಿಕ್ಬಿಟ್ಟಿದೆ. ಸೊ ನೀವು ಅಪ್ಲೈ ಮಾಡಿಲ್ಲ, ಆ್ಯಕ್ಟಿಂಗ್ ಕೇಳಿಲ್ಲ, ನೀವು ಕೇಳಿದ್ರೆ ಬ್ಯಾಕ್ ಎಂಡ್ ಏನಾದ್ರು ಮಾಡಿ? ಎಲ್ಲಿ ಸರ್, ನಾವು ನಮ್ಮ ತಂದೆಗೆ 9 ಜನ ಅಕ್ಕ ಅಣ್ಣಂದರು, ಅವರು 10ನೇವರು, ನಾನು 25ನೇ ಮೊಮ್ಮಗಳು. ದೊಡ್ಡ ಫ್ಯಾಮಿಲಿ ನಮ್ಮದು. ಈ 110 ಜನದಲ್ಲಿ ನಾನೊಬ್ಬಳೇ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿರೋಳು. ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಆಫೀಸರ್ಸ್, ಬಿಸ್ನೆಸ್ ಮೆನ್, ಆಡಿಟಿಂಗ್ ಕಂಪ್ನಿ ಇದೆ ಒಂದು ದೊಡ್ಡದು, ಅದಾದಮೇಲೆ ಬಿಸ್ನೆಸ್ ಮೆನ್, ಆದಮೇಲೆ ಲಾಯರ್ಸ್. ಇಷ್ಟೇ, ಆ್ಯಕ್ಟಿಂಗ್ ಫೀಲ್ಡಲ್ಲಿ ಯಾರೂ ಇಲ್ಲ. ಸೊ ನನಗೆ ಗಂಧ ಗಾಳಿ ಇಲ್ಲ, ಹೆಂಗೆ ವರ್ಕ್ ಆಗುತ್ತೆ ಇಂಡಸ್ಟ್ರಿ ಅನ್ನೋದು ಒಂದು ಐಡಿಯಾ ಕೂಡ ಇಲ್ಲ ನನಗೆ. ಹೋಗ್ಬಿಟ್ಟಿದ್ದೀನಿ. ಅದು ಏನು ಬರೀ ಅಳುಮುಂಜಿ ಪಾತ್ರ, ಅದು ಅಳುಮುಂಜಿ ಅಂದರೆ ಅಳುಮುಂಜಿ. ನಂಗೆ ಹೆಂಗೆ ಅಳೋದು ಹೆಂಗೆ ಅಂತಲೂ ಗೊತ್ತಿಲ್ಲ, ನಗದು ಹೆಂಗೆ. ಅಳಕ್ಕೆ ಬರುತ್ತೆ, ನಗಕ್ಕೆ ಬರುತ್ತೆ, ಸ್ಕ್ರೀನ್ ಮುಂದೆ ಮಾಡಬೇಕಲ್ಲ ಅದನ್ನು. ಅಳಬೇಡ. ತುಂಬ ಬೈಸ್ಕೊಂಡಿದ್ದೀನಿ, ಆದರೆ ಅಷ್ಟೇ ಕಲ್ತಿದ್ದೀನಿ. ಅವರನ್ನು ಇವತ್ತಿಗೂ ನೆನೆಸ್ಕೋತೀನಿ ನಾನು, ಎಸ್ ಗೋವಿಂದ್ ಅವ್ರನ್ನ. ಯಾಕೆ ಅಂತಂದರೆ ಅವರಿಂದ ಈ ಇಂಡಸ್ಟ್ರೀಲಿ ಹೇಗಿರಬೇಕು, ಆ್ಯಕ್ಟಿಂಗ್ ಹೇಗೆ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಅವರು.
ಬೈದು ಹೇಳಿಕೊಟ್ಟಿದ್ದಾರೆ, ಅಷ್ಟೇ ಪ್ರೀತಿನೂ ಮಾಡಿದ್ದಾರೆ. ಒಬ್ಬ ಈಗ ಒಬ್ಬ ತಂದೆಯಾಗಿ ಎಷ್ಟು ಈಗ ನಾವು ತಪ್ಪು ಮಾಡಿದ್ರೆ ಬೈದು ಹೇಳ್ಕೊಡ್ತಾರೋ ಅದೇ ಸ್ಥಾನನ ಅವರು ತುಂಬಿದರು. ಆ ಗುರುಗಳು ಅಂತಲೇ ಹೇಳ್ಬೋದು. ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ನಾನು ಮಾಡಿದ್ದು ಬರೀ 3 ತಿಂಗಳು ಆ ಸೀರಿಯಲ್ಲು. ನನಗೇನಾಯಿತು ಅಂದರೆ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿ ನನಗೊಂದು ತೆಲುಗುದು ಆಪರ್ಚುನಿಟಿ ಬಂತು. ಅದೇ ಟೈಮಲ್ಲಿ ನಾನು ತೆಲುಗುನೂ ಒಪ್ಕೊಂಡೆ. ಆ ಮಿಸ್ಕಮ್ಯುನಿಕೇಷನಿಂದ ಅವ್ರಿಗೆ ಸಿಟ್ಟು ಬಂದು ನನ್ನ ರೀಪ್ಲೇಸ್ ಮಾಡಿದ್ರು ಅವರು ಆ ಟೈಮಲ್ಲಿ. ಬಟ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಇವತ್ತಿಗೂ ನಾನು ಅವ್ರ ಮುಂದೆ ಹೋದರೆ ನನಗೆ ಆ ಭಯ, ಅದೊಂದು ರೆಸ್ಪೆಕ್ಟು, ಆ ಭಯ, ಅವು ಬಹುಶಃ ಇವತ್ತಿಗೂ ಅವ್ರು ನನ್ನ ಡೈರೆಕ್ಟ್ ಮಾಡಿದ್ರೆ ಇವತ್ತು ತಡವರಿಸ್ಬೋದೇನೋ ನಾನು. ಅಂದರೆ ಆ ಭಯ ಅಷ್ಟು ಹೇಳ್ಕೊಟ್ಟಿದ್ದಾರೆ ಮಾತ್ರ ಅವರು, ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಅಲ್ಲಿ ಅದಾಯಿತು. ಅದಾದಮೇಲೆ ತೆಲುಗುಲ್ಲಿ ಒಂದು ಪುಟ್ಟಿಂಟಿ ಪಟ್ಟುಚಿರ ಅಂತ ಒಂದು ಸೀರಿಯಲ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಒಂದು ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ. ಅದು ಹೇಳ್ದಾಗೆ ನನಗೆ ಪಾಸಿಟಿವೇ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ ಅವ್ರ ಹತ್ರ ಹೇಳಿದೆ, ಸರ್ ನನ್ನ ಕೈಲಿ ಇಷ್ಟು ನೆಗೆಟಿವ್ ಮಾಡೋಕ್ಕಾಗಲ್ಲ, ನಾನು ಅಷ್ಟು ಅಂದರೆ ನಾನು ತುಂಬ ಮನ್ಸಿಗೆ ತೊಗೊಂಡ್ಬಿಡ್ತಾ ಇದ್ದೆ, ಹಿಂಗೆ ಮಾಡಿಸ್ತಾ ಇದ್ದಾರೆ ನನ್ನ ಹತ್ರ, ಹಂಗೆ ಮಾಡಿಸ್ತಾ ಇದ್ದಾರೆ ಅಂತ. ಅದಾದಮೇಲೆ ಅವ್ರು ಹೇಳಿದ್ರು, ಸರಿಮ್ಮ ನಿಮಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೀವು ಪ್ರಾಜೆಕ್ಟ್ ಬಿಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ತೆಲುಗು ಆ ಟೈಮಲ್ಲಿ ಏನಾಯಿತು ಅಂತಂದರೆ ನನ್ನ ತಂದೆ ನನ್ನ ಹತ್ರ ಮಾತು ಬಿಟ್ಟರು, ನಾನು ಹೈದ್ರಾಬಾದಿಗೆ ಹೊಟ್ಟೋದೆ ಅಂತ. ಅವರಿಗೆ ಏನು ಅಂದರೆ ನಮ್ಮ ಅಕ್ಕ ಇಂಡಿಪೆಂಡೆಂಟು ಗೊತ್ತು, ಬಟ್ ನಾನು ತುಂಬ ಡಿಪೆಂಡೆಂಟು ಅಂತ ಅವರಿಗೆ. ಅಂದರೆ ನಾನು ಕೊನೆಯವಳಲ್ವಾ, ತುಂಬ ಮುದ್ದು ಮಾಡಿದ್ದಾರೆ, ಎಷ್ಟು ಹೊಡೆಸ್ಕೊಂಡಿದ್ದಾನೋ ಅಷ್ಟೇ ಮುದ್ದು ಮಾಡಿದ್ದಾರೆ. ಹಾಗೆ ನನಗೆ ಒಂಥರ, ನನಗೇನಾದರೂ ಆದರೆ ಒಂಥರ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ನಮ್ಮ ತಂದೆಗೆ. ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನನಗೆ ಒಂದು ಸಲ ಜ್ವರ ಬಂದು ನೆತ್ತಿಗೇರಿ ಬಾಯಿನಲ್ಲೆಲ್ಲ ನೊರೆ ಬಂದುಬಿಟ್ಟಿತ್ತಂತೆ. ನಮ್ಮ ತಾಯಿ ಹೇಳ್ತಾರೆ ಅದನ್ನು. ಸೊ ಆವಾಗಿಂದ ಅವ್ರಿಗೆ ಒಂಥರ ತುಂಬ ಪ್ರೊಟೆಕ್ಟಿವ್, ಏನಾದರೂ ಆಗಿಬಿಡುತ್ತೆ, ಏನಾದರೂ ಇವಳಿಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ, ಜವಾಬ್ದಾರಿ ತೊಗೋಬೋದಾ ಇವಳಿಗೆ, ಅದೊಂದು ಭಯ ಅವ್ರಿಗೆ. ಸೊ ಹಾಗಾಗಿ ಮಾತು ಬಿಟ್ಬಿಟ್ಟಿದ್ರು ನನ್ನ ಜೊತೆ. ಸಿಕ್ಕಾಪಟ್ಟೆ ಒಂದು ಸಲ ನಂಗೆ ನೆನಪಿದೆ, ಇನ್ನು ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿದೆ ನನಗೆ. ಅಲ್ಲಿ ಹೈದ್ರಾಬಾದಲ್ಲಿದ್ದೀನಿ. ನಮ್ಮಮ್ಮನ್ನು ಬರೋಕ್ಕೆ ಬಿಡ್ತಾ ಇಲ್ಲ ಅವರು. ಅಂದರೆ ಅಷ್ಟು ಕೋಪ ಬಂದುಬಿಟ್ಟಿದೆ ನನ್ನ ಮೇಲೆ. ಯಾಕೆ ಹೋಗಬೇಕಿತ್ತು ಅವಳು, ನಾ ಹೇಳ್ದೆ ತಾನೆ ಅವಳಿಗೆ ಹೋಗೋದು ಬೇಡ ಅಂತ, ಯಾಕೆ ಹೋಗಬೇಕಿತ್ತು. ಸರಿ ಅಂದ್ಬಿಟ್ಟು ನಮ್ಮಮ್ಮ, ಇಲ್ಲ ಅವಳಿಗೆ ತುಂಬ ಜ್ವರ ಬಂದಿದೆ, ನಾನು ಹೊರಡ್ತೀನಿ ಬಿಟ್ಟು ಹೊರಟು ಬಂದಿದ್ದಾರೆ. ಅದಾದಮೇಲೆ ಒಂದು 10-15 ಇಂಟರ್ವ್ಯೂಸ್, ಆಡಿಷನ್ಸ್ ಕೊಟ್ಟಿದ್ದೀನಿ ಸರ್. ಎಲ್ಲದರಲ್ಲೂ ರಿಜೆಕ್ಟ್ ಆದೆ. ಕನ್ನಡದಲ್ಲಿ ಎಲ್ಲದರಲ್ಲೂ ರಿಜೆಕ್ಟು. ಟ್ಯಾಲೆಂಟ್ ಇದೆ ಅಂತಾರೆ, ಬಟ್ ಯಾರೂ ಅವಕಾಶ ಕೊಡಲಿಲ್ಲ. ಎಲ್ಲ ಸುಮಾರು ದೊಡ್ಡ ಡೈರೆಕ್ಟರ್ಸ್ ಆವಾಗೆಲ್ಲ ತುಂಬ ಜನ, ಅವ್ರ ಹೆಸರು ತೊಗೊಳೋದು ಬೇಡ, ಅವ್ರು ಎಲ್ಲರೂ ಇಲ್ಲಮ್ಮ ಯು ಹ್ಯಾವ್ ತುಂಬ ಪೊಟೆನ್ಷಿಯಲ್ ಇದೆ ನಿಮಗೆ, ಆದರೆ ಹೈಟ್ ಒಂದಿಲ್ಲ ನೀನು. ನಾನಂದೆ, ಸರ್ ನನ್ನ ಕೈಲಿ ತಿದ್ಕೊಳಕ್ಕಾಗುವಂಥದ್ದನ್ನ ತಿದ್ಕೋಬೋದು, ಇದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ, ಹೀಲ್ಸ್ ಹಾಕೋಬೋದು ಅಷ್ಟೇ ಸರ್. ನಾನು ಆಯಿತು, ನಾನು ಬೇಡ ಆಯಿತು, ಇನ್ನು ಐ ಥಿಂಕ್ ಐ ಶುಡ್ ಚೂಸ್ ಸಮ್ ಅದರ್ ಫೀಲ್ಡ್ ಅನಿಸುತ್ತೆ, ನನಗಾಗಲ್ಲ ಅನಿಸುತ್ತೆ ಇದು ಅಂತ ಅಂದ್ಕೊಂಡು ಬೇಡ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಆವಾಗ ಯಾವುದೋ ಒಂದು ರಿಯಾಲಿಟಿ ಶೋ ಬಂತು. ಅದು ಪೈಲಟ್ ಎಪಿಸೋಡು, ರಿಯಾಲಿಟಿ ಶೋದು ಪೈಲಟ್ ಎಪಿಸೋಡು. ಝೀ ಕನ್ನಡಗೆ ಪೈಲಟ್ ಎಪಿಸೋಡ್ ಶೂಟ್ ಮಾಡಬೇಕು ಅಂತ ಆವತ್ತು ಬೆಳಿಗ್ಗೆ ಹೋಗಬೇಕು. ಆಗ ನನಗೆ ಒಂದು ಫೋನ್ ಬರುತ್ತೆ ಮ್ಯಾನೇಜರಿಂದ, ಮೇಡಮ್ ಈ ಥರ ಒಂದು ಪಾತ್ರ ಇದೆ, ನೀವು ಬಂದು ಒಂದು ಸಲ ಆಡಿಷನ್ ಕೊಟ್ಟು ಹೋಗಬೇಕು, ಡೈರೆಕ್ಟ್ರು ನೀವು ಸೂಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ, ನೀವು ಬರಬೇಕು, ಅವ್ರಿಗೆ ಇದೇ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಬರಬೇಕು ಅಂತ. ಅದು ಸಪ್ನೆ ಸುಹಾನೆ ಲಡಕ್ ಪನ್ಕೆ ಅಂತ ಒಂದು ಹಿಂದಿ ಸೀರಿಯಲ್ನ ಇಲ್ಲಿ ರೀಮೇಕ್ ಮಾಡಿದ್ರು, ಮೇಘಾ ಮಯೂರಿ ಅಂತ. ಸೊ ನಿಮಗೆ ಗೊತ್ತಿರಬೇಕದು. ನಾನಂದೆ, ಸರ್ ದಯವಿಟ್ಟು ನನಗೆ ಕಾಲ್ ಮಾಡಿಬಿಡಿ, ನನಗೆ ಸಾಕಾಗೋಗಿದೆ ಈ ಆಡಿಷನ್ಸ್ ಕೊಟ್ಟು ನನಗೆ ಗೊತ್ತು ನೋಡಿ ಸರ್, ನಾನು 5'1" ಇದ್ದೀನಿ ಅಷ್ಟೇ ನನ್ನ ಹೈಟು, ಆ್ಯಕ್ಟಿಂಗ್ ಮಾಡ್ತೀನಿ, ಇಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್, ನನ್ನ ಹೈಟ್ ಇಷ್ಟಿದೆ ಅಂತ ನಾನು ಅವ್ರಿಗೆ ಓಪನ್ ಆಗಿ ಹೇಳ್ಬಿಟ್ಟೆ. ಅಯ್ಯೋ ಮೇಡಮ್ ನೀವು ಫಸ್ಟು ಬನ್ನಿ ಮೇಡಮ್ ನೀವು ಅಂತಂದರು. ಆವತ್ತು ಬೆಳಿಗ್ಗೆ ಇದು ಪೈಲಟ್ ಶೂಟ್ ಬೇರೆ ಪ್ಲ್ಯಾನ್ ಆಗಿಬಿಟ್ಟಿದೆ 9 ಗಂಟೆಗೆ. ನಾನು ಅಂದೆ, ಸರ್ ನನ್ನ ಹತ್ರ ಬರೀ ಅರ್ಧ ಗಂಟೆ ಟೈಮ್ ಇದೆ, ನಾನು ಬರ್ತೀನಿ ಆಫೀಸ್ ಹತ್ರ ಬರ್ತೀನಿ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ಹೋದೆ. ಅವರು ಒಂದು 2 ಪೇಜ್ ಡೈಲಾಗ್ ಕೊಟ್ಟರು. ನಾನಂದೆ, ಸರ್ ಒಂದು ಕೆಲಸ ಮಾಡ್ತೀನಿ, ಒಂದು ಡೈಲಾಗ್ನ ನಿಮಗೆ 9 ರಸಗಳಲ್ಲಿ ತೋರಿಸ್ತೀನಿ ಬೇಕಿದ್ರೆ ಅಂತಂದೆ. ಒಂದು ಡೈಲಾಗ್ನ ನಾನು 9 ನವರಸಗಳಲ್ಲಿ ಮಾಡಿ ತೋರಿಸ್ತೀನಿ ಅಂತಂದೆ. ಬೇಡ ಮೇಡಮ್, ಒಂದೇ ರಸ ತೋರಿಸಿ ಸಾಕು ಅಂತಂದ್ರು ಅವರು. 8 ರಸ ನೀವೇ ಇಟ್ಕೊಳ್ಳಿ, 9 ರಸ ತೋರಿಸಿ ಅಂತಂದ್ರು. ಅದಕ್ಕೆ ಸರಿ ಮೇಡಮ್ ಮಾಡಿ ನೀವು ಅಂತಂದರು. ಮಾಡಿದೆ. ಮೇಡಮ್ ಸ್ವಿಮ್ಮಿಂಗ್ ಬರುತ್ತಾ ಅಂದರು. ಬರ್ತಿರ್ಲಿಲ್ಲ ಸರ್,
ಸುಮ್ಮನೆ ರಿಸ್ಕ್ ತಗೊಂಡಿದ್ದು ಬರಲ್ಲ ಅನ್ಬಿಟ್ರೆ ಎಲ್ಲಿ ರಿಜೆಕ್ಟ್ ಆಗ್ಬಿಡ್ತೀನಿ, ಇಲ್ಲ ಒಂದ್ ಕಡೆ ಹೋಪ್ ಇರುತ್ತಲ್ವಾ. ಯಾಕೆ ಕಲ್ತ್ಕೊಂಡ್ರೆ ಆಯ್ತು ಬಿಡು. ಅರ್ಧಂಬರ್ಧ ಕಲ್ತಿದ್ದೆ ಸ್ವಿಮ್ಮಿಂಗು, ಕಾಲ್ ಹಿಂಗ್ ಅನ್ನಕ್ ಗೊತ್ತು ನನಗೆ, ನಾನು ಬದುಕಷ್ಟು ಸ್ವಿಮ್ಮಿಂಗ್ ಕಲ್ತಿದ್ದೆ ಅಷ್ಟೇ. ಸರಿ ಅಂದ್ಬಿಟ್ಟು ಬರುತ್ತೆ ಸರ್ ಅಂದೆ. ಡ್ರೈವಿಂಗ್ ಬರುತ್ತೆ ಅಂದರೆ ಅದು ಬರಲ್ಲ ಸರ್. ಅದು 4 ದಿವಸ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದೆ, ಅದಾದಮೇಲೆ ಕಂಟಿನ್ಯೂ ಮಾಡಿರಲಿಲ್ಲ. ನೋಡೋಣ ಒಂದು ಚಾನ್ಸ್ ತೊಗೊಂಡೆ, ಬರುತ್ತೆ ಅಂತಂದೆ. ಭರತನಾಟ್ಯ ಡಾನ್ಸ್ ಬರುತ್ತಾ ಅಂದರು. ಬರುತ್ತೆ ಸರ್. ಇದೊಂದು ಕಾನ್ಫಿಡೆಂಟಾಗಿ ಹೇಳಿ, ಬರುತ್ತೆ ಸರ್ ಅಂತಂದು. ಸರಿ ಮೇಡಮ್ ನಿಮಗೆ ಕಾಲ್ ಬರುತ್ತೆ ಅಂತಂದರು. ಆಯಿತು, ಹೋದೆ. ಆ ರಿಯಾಲಿಟಿ ಶೋ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡೋಂಗಿಲ್ಲ. ಇದು ಇವಾಗ ಏನು ಬಿಗ್ ಬಾಸ್ ಬರ್ತಿದೆಯಲ್ಲ, ಅದೇ ಥರ ಒಂದು ಪುಟ್ಟ ರಿಯಾಲಿಟಿ ಶೋ. ಅದು 3 ದಿನದ್ದು. ಅದೇನು ಅಂತಂದರೆ ನಿದ್ದೆ ಮಾಡಬಾರ್ದು. ಎಷ್ಟು 72 ಅವರ್ಸಾ? 72 ಅವರ್ಸ್ ನಿದ್ದೆ ಮಾಡಬಾರ್ದು. ಅದೇ ಚಾಲೆಂಜ್ ಅನ್ನೋದೇ ರಿಯಾಲಿಟಿ ಶೋ ಹೆಸರು. ಅದಕ್ಕೆ ಹೋದೆ. ಅಲ್ಲಿ 2ನೇ ದಿವಸ ನನಗೆ ನನ್ನ ತಾಯಿ ಒಬ್ರು ನಂಬರ್ ಕೊಟ್ಟಿದ್ದೆ, ಕೋಆರ್ಡಿನೇಟರ್ ನಂಬರ್ ಕೊಟ್ಟಿದ್ದೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಸೆಲೆಕ್ಟ್ ಆಗಿದ್ದಾಳೆ ಅಂತ ಹೇಳಿಬಿಡಿ ಅಂತಂದರು. ಅಯ್ಯೋ ಏನು ಖುಷಿ, ಅಯ್ಯೋಯ್ಯೋ ಅಷ್ಟು ಖುಷಿ. ಇವತ್ತಿಗೂ ರೆಕಗ್ನೈಸ್ ಮಾಡ್ತಾರೆ ಸರ್, ಮಯೂರಿ ಅಂತ ಇವತ್ತಿಗೂ ರೆಕಗ್ನೈಸ್ ಮಾಡ್ತಾರೆ. ಆ ಪಾತ್ರ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಆ ಪಾತ್ರ ಸೋಷಿಯಲ್ ಮೆಸೇಜ್ ಇತ್ತು ಆ ಪಾತ್ರದಲ್ಲಿ. ಹೆಣ್ಮಕ್ಳು ಹೆಂಗಿರಬೇಕು, ಒಂದು ತುಂಬ ತುಂಬ ಸಾಧು ಪಾತ್ರ ಮೇಘಂದು. ಮಯೂರಿ ಅಷ್ಟೇ ಕಾಂಟ್ರಾಸ್ಟು. ನನಗೆ ಏನು ಬೇಕೋ ಹೇಳಿ ಮಾಡಿಸ್ದಂಗೆ ಇತ್ತು ಆ ಪಾತ್ರ. ನಾನು ತುಂಬ ಬೋಲ್ಡು, ವಾಯ್ಸ್ ಔಟ್ ಮಾಡ್ತೀನಿ ಏನಾದರೂ ತೊಂದರೆ ಇದ್ದರೆ. ಹೋಗೋ, ಅಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಇಂಟ್ರೆಸ್ಟ್ ಇಲ್ದಿರಂಗೆ ಮಾಡ್ತೀಯ. ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೇ ಆಗಬೇಕು ಅಂತಿಲ್ಲ, ಅಕ್ಕಪಕ್ಕ ಆಗ್ತಿದ್ರು, ಅವ್ರ ಪರ್ಮಿಷನ್ ತೊಗೋತೀನಿ. ಬಿಕಾಸ್ ನನಗೆ ಪ್ರಾಬ್ಲಮ್ ಇಲ್ಲ, ನೀವೇನ್ರಿ ಮಾತಾಡ್ತೀರಾ ಅನ್ನೋರು ಇದ್ದಾರೆ ಈ ಕಾಲದಲ್ಲಿ. ಸೊ ಹಾಗಾಗಿ ಆ ಥರದ ಪಾತ್ರ ಅದು. ಸೊ ಆ ಪಾತ್ರ ತುಂಬ ರೆಕಗ್ನೈಸ್ ಆಗಕ್ಕೆ ಶುರುವಾಯಿತು ಸರ್. ಅದಾದಮೇಲೆ ನಮ್ಮ ತಂದೆ ನನ್ನನ್ನು ಆಕ್ಸೆಪ್ಟ್ ಮಾಡಿದ್ದು. ಜನ ದೇವಸ್ಥಾನಕ್ಕೆಲ್ಲ ಹೋದಾಗ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನೀನು ಆ ಹುಡುಗಿ ಅಲ್ವಾ, ಮಯೂರಿ ಪಾತ್ರ ಮಾಡ್ತೀಯಲ್ವಾ ನೀನು. ಆವಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು, ಇವಳೇನೋ ಮಾಡ್ತಾ ಇದ್ದಾಳೆ ಜೀವನದಲ್ಲಿ. ಆವಾಗ ಎನ್ಕರೇಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಜೀ ಕನ್ನಡದಲ್ಲಿ ಬಂತು. 1.25 ವರ್ಷ ಬಂತು. ಅದಾದಮೇಲೆ ವೈಂಡ್ ಅಪ್ ಆಯಿತು ಆ ಸೀರಿಯಲು. ಅದಾದಮೇಲೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡ, ನನ್ನ ಗಂಡನ ಜೊತೆ ಮಾಡಿರೋ ಸೀರಿಯಲ್ ಅದು. ಅಲ್ಲೇ ಮಾಡಿದ್ದು. ನಾನು ಈ ಕೆಲಸನ ಮಾಡೇ ಮಾಡ್ತೀನಿ. ನೀನ್ ಅದನ್ನ ಕಣ್ಣಾರೆ ನೋಡಿ ಹೊಟ್ಟೆ ಉರ್ಕೋಬೇಕು. ಅದು ನೋಡಿ ಸರ್, ನಮ್ಗೆ ಅವ್ರು ಸಿಗಬೇಕು ಅಂತಿದ್ರೆ ತಪ್ಸಕ್ಕಾಗಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ತಮಿಳ್ ಸೀರಿಯಲ್ ಬಂದಿದೆ, ಇದು ಮೇಘ ಮಯೂರಿ ಮುಗಿತಿದ್ದಂಗೆನೆ. ಎಂಗ ವೀಟ್ ಪೆಣ್ ಅಂತ ಒಂದು ಜೀ ತಮಿಳಲ್ಲಿ ಒಂದು ಸೀರಿಯಲ್. ಅದು ನಾನೇ ಬೇಕು ಅಂತ ಕೂತಿದ್ರು, ನಾನು ಮಾಡಲ್ಲ ಅಂತ ನಾನು. ಬಿಕಾಸ್ ನನಗೆ ಇಲ್ಲಿಂದ ನನಗೆ ಬೆಂಗಳೂರು ಬಿಟ್ಟು ನನ್ನ ತಾಯಿ ತುಂಬ ಟ್ರೈ ಮಾಡಿದ್ದಾರೆ ನನ್ನ USA ಕಳ್ಸೋಕ್ಕೆ. ಅಮ್ಮ ಇಂಡಿಯಾ ಅಲ್ಲ, ನಾನು ಬೆಂಗಳೂರು ಬಿಟ್ಟೇ ಹೋಗಲ್ಲ ಅಂತ ಹೇಳ್ದವಳು ನಾನು, ಆಯಿತಾ. ಆ ಥರ ಸರಿ ಅಂದ್ಬಿಟ್ಟು ಈ ಎಂಗ ವೀಟು ಪೆಣ್ಣು ಬಂದಿದೆ. ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ, ಪೇಮೆಂಟ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ. ಹೋಗಕ್ಕೆ ಮನಸ್ಸಿಲ್ಲ. ಏನು ಮಾಡೋದು, ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ಕನ್ನಡದಲ್ಲೇ ಯಾವ್ದಾದ್ರು ಕೊಡಪ್ಪ ದೇವ್ರೆ, ಕನ್ನಡದಲ್ಲೇ ಯಾವ್ದಾದ್ರು ಕೊಡಪ್ಪ ದೇವ್ರೆ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ರವಿಗರ್ಣಿ ಸರ್ ಪ್ರೊಡಕ್ಷನಿಂದ ಫೋನ್ ಬರುತ್ತೆ. ಆ್ಯಕ್ಚುಲಿ ರಾಘವೇಂದ್ರ ಸರ್ ಮಾತಾಡಿರೋದು ನನ್ನ ಹತ್ರ, ರಾಘವೇಂದ್ರ ಹುಣಸೂರ್ ಅವರು. ಅವ್ರು ಹೇಳಿದ್ರು ಈ ಥರ ಒಂದು ರೀಪ್ಲೇಸ್ಮೆಂಟ್ ಇದೆ, 30 ಎಪಿಸೋಡ್ಸು 40 ಎಪಿಸೋಡ್ಸು ಆಗಿದೆ ಅಷ್ಟೇ, ಹೀರೋಯಿನ್ ಅಷ್ಟು ರಿಜಿಸ್ಟರ್ ಆಗಿಲ್ಲ, ಮಾಡ್ತೀಯಾ ನೀನು ಅಂತ ಕೇಳಿದ್ರು. ಕೂದಲೆಲ್ಲ ಸ್ಟ್ರೇಟನ್ ಮಾಡ್ಕೋಬೇಕು ಅಂತಂದರು. ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಸರಿ ಆಯಿತು, ಅದಕ್ಕೂ ಒಪ್ಕೊಂಡ್ಬಿಟ್ಟೆ. ನೋಡೋಣ ಏನೋ ಒಂದು ಮಾಡಿದ್ರೆ ಆಯಿತು, ಸೀರಿಯಲ್ ಶುರು ಆದಮೇಲೆ ಹೆಂಗೋ ಕನ್ವಿನ್ಸ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡು ಸುಮಾರು ದಿವಸ ಆಗುತ್ತೆ, ನನಗೆ ಕಾಲ್ ಬಂದಿಲ್ಲ. ಒಂದು ದಿವಸ ಕಾಲ್ ಬಂತು, ಮೇಡಮ್ ನಾಳೆಯಿಂದ ಶೂಟಿಂಗ್ ಬರಬೇಕು. ಆಡಿಷನ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಆಡಿಷನ್ ಕೊಡಬೇಕಾದ್ರೆ ನಮ್ಮಮ್ಮ ಹೇಳಿದ್ರು, ಚೆನ್ನಾಗಿದ್ದಾನಲ್ವಾ, ಚೆನ್ನಾಗಿ ಮಾಡ್ತಾನೆ ಹೀರೋ ಅಂತ. ಏನಮ್ಮ ಚೆನ್ನಾಗಿದ್ದಾನೆ, ಏನೋ ಚೆನ್ನಾಗಿಲ್ಲ ಅಂದಿದ್ದೆ ನಾನು. ಈಗಲೂ ರೇಗಿಸ್ತೀನಿ ಅದನ್ನ. ನನ್ನ ಗಂಡನ್ ನೋಡ್ಬಿಟ್ಟು ಅವಾಗಲೇ ಫಸ್ಟ್ ಟೈಮ್ ನೋಡಿದ್ದು. ಇನ್ನೂ ನೆನಪಿದೆ, ಅವರೊಂದು ಲ್ಯಾವೆಂಡರ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ, ಅವ್ರದ್ದು ಪಂಚೆ ಉಟ್ಕೊಳ್ಳೋದು, ಗೆಟಪ್. ಸೊ ಅವ್ರ ಜೊತೆಗೆ 2 ಸೀನ್ ಮಾಡಿಸಿದ್ದಾರೆ ನಂದು ಅವತ್ತು, ಸುಮ್ಮನೆ ನೋಡಕ್ಕೆ ಹೆಂಗೆ ಟೆಸ್ಟ್ ಶೂಟ್ ತರ ಹೆಂಗ್ ಕಾಣಿಸುತ್ತೆ ಪೇರು ಅಂತ. ಓಕೆ ಆಗ್ಬಿಡ್ತು. ಮಾರನೇ ದಿವಸ ಅದು ಆಡಿಷನ್ ಕೊಟ್ಟು ಬಂದು 10 ದಿವಸ ಸುದ್ದಿ ಇಲ್ಲ ಅವ್ರದ್ದು. ಅದಾದ್ಮೇಲೆ ಈ ತಮಿಳವ್ರು ಬೇರೆ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ, ಏನು ಮಾಡೋದು. ಆಮೇಲೆ ಸರಿ ಅಂದ್ಬಿಟ್ಟು ತಮಿಳಿಗಿಂತ ಕಮ್ಮಿ ಪೇಮೆಂಟ್ ಇಲ್ಲಿ, ಅದು ಏನಕ್ಕೆ ಮೇಘ ಮಯೂರಿಗಿಂತ ಕಡಿಮೆ ಪೇಮೆಂಟು, ಏನಕ್ಕೆ ಒಪ್ಕೊಂಡೆ ಅನ್ನೋದು ಆಮೇಲೆ ಗೊತ್ತಾಯ್ತು. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಸರಿ ಅಂದ್ಬಿಟ್ಟು
ಅಪ್ಪ ಸದ್ಯ ಇಲ್ಲಿಗೆ. ಮಾರನೇ ದಿವಸದಿಂದ ಹಿಂದಿನ ದಿವಸ ರಾತ್ರಿ ಫೋನ್ ಮಾಡ್ತಾರೆ, ಈ ಥರ ಕಾಸ್ಟ್ಯೂಮ್ ತೊಗೊಂಬನ್ನಿ ಅಂತ. ಎಲ್ಲ ಪ್ಯಾಕ್ ಮಾಡ್ಕೊ ಹೊರಟೆ. ಹೋದ್ಮೇಲೆ ಅಲ್ಲಿ ಐಶ್ವರ್ಯ ಅನ್ನೋ ಒಂದು ಪಾತ್ರ, ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದೆ. ಎಲ್ಲ ಚೆನ್ನಾಗಾಯಿತು ಆ ಸೀರಿಯಲ್ಲು. ನಾನು ರಘು ಹಂಗೆ ನೋಡೋಕೆ ಹೋದರೆ 6 ತಿಂಗಳು ಮಾತಾಡೇ ಇರಲಿಲ್ಲ. ಅವರು ಹೆಣ್ಮಕ್ಳ ಹತ್ರ ಮಾತಾಡ್ತಾನೆ ಇರಲಿಲ್ಲ ಆ ಮನುಷ್ಯ. ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿರಲಿಲ್ಲ. ಆಮೇಲೆ ಏನಾಯಿತು, ಒಂದು ಇವೆಂಟ್ ಇತ್ತು ಝೀಯಲ್ಲಿ. ಎಷ್ಟೋ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ಆ ಸೀರಿಯಲಲ್ಲೇ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ, ಹಾಗಾಗಿ ನಾವು ಮದುವೆ ಆದ್ವಿ ಅಂತ. ಆ್ಯಕ್ಚುಲಿ ನಮ್ಮದು ಫೋನ್ ನಂಬರ್ಸ್ ಕೂಡ ಎಕ್ಸ್ಚೇಂಜ್ ಆಗಿರಲಿಲ್ಲ. ಒಂದು ಇವೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೌಸ್ ಅವ್ರು ಹೇಳ್ತಾರೆ, ನೀವಿಬ್ಬರೇ ಕೋಆರ್ಡಿನೇಟ್ ಮಾಡಿಕೊಂಡು ಹೋಗಿ ಅಂತ. ಏನು ಕೋಆರ್ಡಿನೇಟ್ ಮಾಡೋದು ಈ ಮನುಷ್ಯಂಗೆ? ಅದಕ್ಕೆ ಮುಂಚೆ ನಮ್ಮದು ಮದುವೆ ಸೀನು ಸರ್ ನೋಡಿ, ವಿಪರ್ಯಾಸ ಅನ್ನೋದಿದಕ್ಕೆ ಅನ್ಸುತ್ತೆ, ಐರನಿ ಅಂತಾರಲ್ಲ ಜೀವನದ್ದು. ನಾನು ಸರಸ್ವತಿ ಮಾಡಿದೆ, ಮೇಘಮಯೂರಿ ಮಾಡಿದೆ, ಪುಟಿಂಟಿ ಪಟ್ಟುಚೀರ ಮಾಡಿದೆ. ಅಷ್ಟರಲ್ಲಿ ಯಾರ ಹತ್ರನೂ ನಾನು ತಾಳಿ ಕಟ್ಟಿಸ್ಕೊಂಡಿರ್ಲಿಲ್ಲ. ಈ ಸೀರಿಯಲಲ್ಲಿ ನನಗೆ ಇವ್ರು ತಾಳಿ ಕಟ್ಟಿದ್ರು. ಆಯ್ತಾ, 3 ಗಂಟೆ ಹಾಕ್ಬಿಟ್ಟು ನಾ ಹೇಳ್ತೀನಿ, 1 ಗಂಟೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ 1 ಗಂಟೆ ಹಾಕಿ ಅಂತ ಹೇಳ್ತಾ ಇದ್ದೀನಿ, ಅವ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಮದುವೆ ಸೀನು ನನಗೆ ಆ ಸೀರಿಯಲಲ್ಲಿ. ಮೇಲ್ಕೋಟೆಯಲ್ಲಿ ಶೂಟಿಂಗ್ ನಡೀತಾ ಇದೆ. ಅವ್ರ ಹತ್ರ ಹೇಳ್ತಾ ಇದ್ದೀನಿ, ಪ್ಲೀಸ್ 1 ಗಂಟೆ ಹಾಕಿ ಅಂತ. ಆಯ್ತು ಅಂದ್ಬಿಟ್ಟು ಅವ್ರು 1 ಗಂಟೆ ಹಾಕಿದ್ರು. ಅದೊಂಥರ ಎಲ್ಲೋ ಒಂದು ಕನೆಕ್ಷನ್ನು ನನಗೆ, ಇದೆಲ್ಲ ಸಿಂಕ್ ಆಯಿತು. ಆಮೇಲೆ ನೋಡಿದ್ಯಾ ಈ ಥರ ಎಲ್ಲ ಇತ್ತಲ್ಲ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಮಾತಾಡ್ತಾನೆ ಇರಲಿಲ್ಲ ಇವರು. ಅಲ್ಲೇನಾಯಿತು, ಒಂದು ಇನ್ಸಿಡೆಂಟ್ ಆಯಿತು ಸರ್. ಇವರು ನನಗೆ ಆವಾಗ ಆಹಾ ಎಂಥ ಒಳ್ಳೆ ಮನುಷ್ಯ ಅಲ್ವಾ ಇವರು ಅಂತ ಅನ್ನಿಸ್ತು. ಒಂದು ಹೀರೋ, ಆ್ಯಕ್ಚುಲ್ ಹೀರೋ ಥರ ಅನ್ಸಿದ್ದು. ಅಂದರೆ ಅವರು ಸ್ವಲ್ಪ ಎಂಪಥೆಟಿಕ್ ಇದ್ದಾರೆ. ಎಂಪಥೆಟಿಕ್ ಅಂದರೆ ಸ್ಪಂದಿಸ್ತಾರೆ ಭಾವನೆಗಳಿಗೆ. ಸೊ ಹಾಗಾಗಿ ರಾತ್ರಿ ಶೂಟಿಂಗ್ ಮುಗಿದಿದೆ. ನಾವು ಆವತ್ತು ಬೆಂಗಳೂರಿಗೆ ವಾಪಸ್ ಹೊರಡಬೇಕು. ಮೇಲ್ಕೋಟೆಯಿಂದ ಬೆಂಗಳೂರಿಗೆ ವಾಪಸ್ ಹೊರಡಬೇಕು. ಅಲ್ಲಿ ಯಾರೋ ಒಬ್ಬರು ಕುಡಿದ್ಬಿಟ್ಟು ಈ ಗೂಡ್ಸ್ದು ಆಟೋ ಥರ ಬರುತ್ತಲ್ಲ, ಫುಲ್ಲು ನಾವೊಂದು 6 ಜನ ಹೆಣ್ಮಕ್ಳು ನಡ್ಕೊಂಡು ಬರ್ತಾಯಿದ್ರೆ ನಮ್ಮ ಮೇಲೆ ಏರ್ಸೋಕೆ ಬಂದ್ಬಿಟ್ಟ. ನಂದು ರಿಫ್ಲೆಕ್ಸ್ ಅಂತ ಅಂದ್ಬಿಟ್ಟೆ. ನಾನು ಮೊದಲೇ ರೌಡಿ, ಅಂತ ಅಂದ್ಬಿಟ್ಟೆ ಜೋರಾಗೆ. ಅವನು ಇದರಿಂದ ಇಳಿದ್ಬಿಟ್ಟು ಬರೀ ಬೀಪ್ ಲ್ಯಾಂಗ್ವೇಜು. ನನಗೆ ಕಣ್ಣಲ್ಲಿ ಗಳ ಅಂತ ನೀರು, ತಡ್ಕೊಳಕ್ಕಾಗ್ತಿಲ್ಲ. ಆ ಶಬ್ದಗಳನ್ನ ಅಷ್ಟೆಲ್ಲ ಕೇಳ್ದವಳು ಅಲ್ಲ ನಾನು. ಏನೇನೋ ಬೈತಾ ಇದ್ದೇನೆ ಬೀಪ್ ಲ್ಯಾಂಗ್ವೇಜಲ್ಲಿ. ಆಮೇಲೆ ಇವರು ಟಿಟಿಲಿ ಕೂತಿದ್ದವರು ದಡಬಡ ಅಂತ ಇಳಿದು ಬಂದರು. ಏನಾಯ್ತು ಇಲ್ಲ ಹಿಂಗೆ ಬೈತು. ನೀವು ಹೋಗಿ ಕೂತ್ಕೊಳ್ಳಿ, ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನನ್ನು ನಿಧಾನಕ್ಕೆ ಸಮಾಧಾನವಾಗಿ ಸೆಟಲ್ ಮಾಡಿ ಅವನನ್ನು ಕಳಿಸ್ಬಿಟ್ಟು ಬಂದರು. ಆವಾಗ ಅನ್ನಿಸ್ತು, ಓಕೆ ಪರವಾಗಿಲ್ಲ. ಬೇರೆಯವರಾಗಿದ್ದರೆ ನಾನು ಅಂದ್ಕೊಳ್ಳೋದು, ಈಗ ನಾನು ಒಂದು 2-3 ಸೀರಿಯಲಲ್ಲಿ ಕೆಲಸ ಮಾಡಿ ಬಂದವಳೆ ಅಲ್ವಾ. ಆವಾಗ ಅನ್ನಿಸ್ತು, ಪರವಾಗಿಲ್ಲ, ಈ ಮನುಷ್ಯಂಗೆ ಒಂದು ಸ್ವಲ್ಪ ಮನಸ್ಸು, ಹೃದಯ ಅನ್ನೋದಿದೆ, ಮಾತಾಡ್ತಾರೆ ಇವರು, ಒಂದು ಸ್ಪಂದಿಸ್ತಾರೆ ಅಂತ. ಇದಾರೆ ಇವರು ಹ್ಯೂಮನ್ ಬೀಯಿಂಗ್. ಆವಾಗ ಥ್ಯಾಂಕ್ ಯು ಕೇಳಕ್ಕೆ ನಂಬರ್ ಕೇಳಿದೆ ಸರ್. ಕೊಡಲ್ಲ ಅನ್ಬಿಡೋದ ಮನುಷ್ಯ. ನಾನು ಕೋಪ ಬಂದ್ಬಿಡ್ದೆ, ಬೇಡ ನಾನೇನು ಲೈನ್ ಹೊಡಿಯಕ್ಕ ಕೇಳ್ತಾ ಇದ್ದೀನಿ ಇವ್ರಿಗೆ ಅಂತ ನನಗೆ. ಆಯ್ತಾ. ಆಮೇಲೆ ಸ್ವಲ್ಪ ತಿಂಗಳುಗಳಾದ್ಮೇಲೆ ಇದು ಬಂತು, ಈ ಮ್ಯೂಸಿಕ್ ಅವಾರ್ಡ್ಸ್ ಏನೋ ಇತ್ತು, ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ಬಿಡಿ ಅಂತ. ನಾನೊಂದು ಚೀಟಿಲಿ ನನ್ನ ನಂಬರ್ ಬರೆದ್ಬಿಟ್ಟು, ತಗೊಳ್ಳಿ ಇದು ಇಟ್ಕೊಳ್ಳಿ, ನಾನು ಕಾಣಿಸ್ಲಿಲ್ಲ ಅಂತಂದರೆ ನನಗೆ ಫೋನ್ ಮಾಡೋದಕ್ಕೆ ಬೇಕಾಗತ್ತೆ, ಕರ್ಕೊಂಡು ಹೋಗೋದಕ್ಕೆ. ಹೋಗುವಾಗ ಬಿಟ್ಟಿದ್ರು ಅಪ್ಪ ಅಮ್ಮ, ವಾಪಸ್ ಬಿಡೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ತಂದಿದ್ರು ಅವರು. ಸರಿ ಅಂದ್ಬಿಟ್ಟು ಅವ್ರಿಗೆ ಒಂದು ಚೀಟಿಲಿ ನಂಬರ್ ಬರ್ಕೊಟ್ಟು, ಇಟ್ಕೊಂಡಿರಿ ನೀವು ಇದನ್ನು, ನನಗೆ ಫೋನ್ ಮಾಡ್ಕೊಳ್ಳೋದು. ಅದೇನು ಅನ್ನಿಸ್ತೋ ಪಾಪ ಅವ್ರಿಗೆ ಗೊತ್ತಿಲ್ಲ, ಅಯ್ಯೋ ಅನ್ನಿಸ್ಬಿಡ್ತಂತೆ ಅವ್ರಿಗೆ ಅವಾಗ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಮನೆ ತಂದು ಬಿಟ್ಬಿಟ್ಟು ಹೋದ್ರು. ಮಾವ ಕಂಬ್ಲಿ ಎಲ್ರೂ ಲಗ್ನಕ್ಕೆ ಹೋಗೋರೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.